ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಮಹರ್ಷಿ ಗುರೂಜಿ. ನಮ್ಮ ಈ ಚಾನೆಲ್ನಲ್ಲಿ ನೀವು ಜ್ಯೋತಿಷ್ಯದ ಬಗ್ಗೆ ತಿಳಿದುಕೊಳ್ಳಲು ಬಯಸುವ ಎಲ್ಲ ವಿಷಯಗಳ ಬಗ್ಗೆ ತಿಳಿಸಿಕೊಡುತ್ತೇನೆ. ನೀವು ಜ್ಯೋತಿಷ್ಯದಲ್ಲಿ ಆಸಕ್ತಿ ಹೊಂದಿದ್ದರೆ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ವಿಡಿಯೋಗಳನ್ನು ನೋಡಿ. ನವಗ್ರಹಗಳ ನಯನದಿಂದ ಬದುಕಿಗೆ ನವಚೈತನ್ಯ. ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ಸ್ವಾಗತ ನಿಮ್ಮ ನಂಬಿಕೆಯ ಗೆಳೆಯ ನವಗ್ರಹ ಜ್ಯೋತಿಷ್ಯ ಚಾನೆಲ್ನ ಇಂದಿನ ಹೊಸ ಹಾಗೂ ವಿಶಿಷ್ಟ ಜ್ಯೋತಿಷ್ಯ ವಿಡಿಯೋಗೆ. ಈ ವಿಡಿಯೋದಲ್ಲಿ ನಾವು ನಿಮಗೆ ಈ ದಿನದ ರಾಶಿ ಫಲಗಳು, ಪಂಚಾಂಗದ ವೈಶಿಷ್ಟ್ಯತೆಗಳು ಮತ್ತು ಗ್ರಹಚಲನೆಯ ಪ್ರಭಾವಗಳನ್ನು ಒಂದೇ ಸ್ಥಳದಲ್ಲಿ ನೀಡುತ್ತಿದ್ದೇವೆ. ಬನ್ನಿ ನಮ್ಮ ಜೊತೆಗೆ ಈ ದಿನದ ಭವಿಷ್ಯವನ್ನು ಒಂದೊಂದು ವಾಕ್ಯದಲ್ಲಿ ಗಂಭೀರವಾಗಿ ಅರಿತುಕೊಳ್ಳೋಣ. ಈ ದಿನದ ದಿನಾಂಕ ಮತ್ತು ವಾರ. ಈ ದಿನ 2025 ಏಪ್ರಿಲ್ 19ನೇ ತಾರೀಖು ಶನಿವಾರವಾಗಿದೆ. ಶನಿವಾರ ದಿನವು ಶನಿದೇವರಿಗೆ ಸಮರ್ಪಿತವಾಗಿದ್ದು, ಕಠಿಣ ಪರಿಶ್ರಮ, ನ್ಯಾಯ ಹಾಗೂ ಶಿಸ್ತಿಗೆ ಈ ದಿನ ವಿಶೇಷ ಮಹತ್ವ ನೀಡಲಾಗುತ್ತದೆ. ಈ ದಿನದ ತಿಥಿ ಹೇಗಿದೆ ನೋಡಿ. ಪ್ರತಿಪತ್ ತಿಥಿ ಮಧ್ಯಾಹ್ನದೊಳಗೆ ಇರುತ್ತದೆ. ನಂತರ ದ್ವಿತೀಯ ತಿಥಿ ಆರಂಭವಾಗುತ್ತದೆ. ಪ್ರತಿಪತ್ ಮತ್ತು ದ್ವಿತೀಯ ಎರಡೂ ಕೂಡ ಹೊಸ ಕಾರ್ಯ ಪ್ರಾರಂಭಿಸಲು ಸಮರ್ಪಕವಾಗಿರುತ್ತವೆ. ನಕ್ಷತ್ರದ ಸ್ಥಿತಿ ನೋಡೋಣ. ಈ ದಿನ ಪೂರ್ಣ ದಿನವು ಅಶ್ವಿನಿ ನಕ್ಷತ್ರ ಪ್ರಭಾವದಲ್ಲಿದೆ. ಅಶ್ವಿನಿ ನಕ್ಷತ್ರವು ಹೊಸ ಉತ್ಸಾಹ, ಸ್ಪಂದನೆ ಮತ್ತು ಶುಭ ಕಾರ್ಯಗಳಿಗೆ ಒಳ್ಳೆಯದಾಗಿರುತ್ತದೆ. ಯೋಗದ ವಿಷಯ ತಿಳಿದುಕೊಳ್ಳೋಣ. ಈ ದಿನ ವೈಧೃತಿ ಯೋಗವಿದೆ. ವೈಧೃತಿ ಯೋಗವು ಕೆಲವೊಮ್ಮೆ ಅಶುಭ ಪರಿಣಾಮ ತರುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಮುಖ್ಯ ನಿರ್ಧಾರಗಳನ್ನು ಸ್ವಲ್ಪ ಯೋಗ ಹಾಗೂ ಮನಸ್ಥಿತಿಯೊಂದಿಗೆ ತೆಗೆದುಕೊಳ್ಳುವುದು ಒಳಿತು. ಕರಣದ ಸ್ಥಿತಿ ಹೇಗಿದೆ ನೋಡೋಣ. ಬೆಳಿಗ್ಗೆಯವರೆಗೆ ಭವಕರಣವಿದೆ. ನಂತರ ಬಾಲವಕರಣ ಪ್ರಾರಂಭವಾಗುತ್ತದೆ. ಭವ ಮತ್ತು ಬಾಲವ ಎರಡೂ ಕಾರ್ಯಪ್ರವೃತ್ತಿ ಹಾಗೂ ವ್ಯಾಪಾರದ ದೃಷ್ಟಿಯಿಂದ ಅನುಕೂಲಕರವಾಗಿವೆ. ಚಂದ್ರನ ಸ್ಥಿತಿ ಹೇಗಿದೆ ತಿಳಿದುಕೊಳ್ಳೋಣ. ಈ ದಿನ ಚಂದ್ರನು ಮೇಷರಾಶಿಯಲ್ಲಿ ಸಂಚರಿಸುತ್ತಿದ್ದಾರೆ. ಮೇಷರಾಶಿಯ ಚಂದ್ರನು ಉತ್ಸಾಹ, ಧೈರ್ಯ ಮತ್ತು ಚಟುವಟಿಕೆಯ ಮನೋಭಾವನೆ ಉಂಟುಮಾಡುತ್ತಾನೆ. ರಾಹುಕಾಲದ ಬಗ್ಗೆ ತಿಳಿದುಕೊಳ್ಳೋಣ. ಈ ದಿನ ರಾಹುಕಾಲ ಬೆಳಗ್ಗೆ 9 ರಿಂದ ಬೆಳಗ್ಗೆ 10:30 ಇರುತ್ತದೆ. ಈ ಸಮಯದಲ್ಲಿ ಮಹತ್ವದ ಕಾರ್ಯಗಳನ್ನು ಮುಂದೂಡುವುದು ಒಳಿತು. ಗುಳಿಕ ಕಾಲ ಹೇಗಿದೆ ನೋಡೋಣ. ಗುಳಿಕ ಕಾಲ ಮಧ್ಯಾಹ್ನ 1:30 ರಿಂದ ಮಧ್ಯರಾತ್ರಿ 3 ಇರುತ್ತದೆ. ಈ ಸಮಯವನ್ನು ಕೆಲವರು ಶುಭವಾದ ಕಾಲವೆಂದು ಪರಿಗಣಿಸುತ್ತಾರೆ. ಯಮಘಂಟ ಸಮಯ ಹೇಗಿದೆ ತಿಳಿದುಕೊಳ್ಳೋಣ. ಯಮಘಂಟ ಕಾಲ ಸಂಜೆ ಬೆಳಗಿನ ಜಾವ 4:30 ರಿಂದ ಬೆಳಗ್ಗೆ 6 ಇರುತ್ತದೆ. ಈ ಸಮಯದಲ್ಲಿ ಅಪಾಯಗಳ ಸಾಧ್ಯತೆ ಇರುವುದರಿಂದ ಎಚ್ಚರಿಕೆಯಿಂದ ಇರುವುದು ಒಳಿತು. ಶುಭ ಸಮಯದ ವಿವರ ಹೇಗಿದೆ ನೋಡೋಣ. ಅಭಿಜಿತ್ ಮುಹೂರ್ತ ಮಧ್ಯಾಹ್ನ ಬೆಳಗ್ಗೆ 11:55 ರಿಂದ 12:45 ಇರುತ್ತದೆ. ಈ ಸಮಯದಲ್ಲಿ ಯಾವುದೇ ಶುಭ ಕಾರ್ಯ ಪ್ರಾರಂಭಿಸುವುದಾದರೆ ಯಶಸ್ಸು ಸಿಗುವ ಸಾಧ್ಯತೆ ಹೆಚ್ಚಿರುತ್ತದೆ. ಮೇಷರಾಶಿ. ಈ ದಿನದ ಭವಿಷ್ಯ ಹೇಗಿದೆ ನೋಡೋಣ. ಈ ದಿನ ಮೇಷರಾಶಿಗೆ ಹೊಸ ಅನುಭವಗಳೊಂದಿಗೆ ಉತ್ತಮ ಅವಕಾಶಗಳು ಎದುರಾಗುತ್ತವೆ. ನಿಮ್ಮ ಪಣತಕ್ಕ ಕಾರ್ಯಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು ನೋಡಬಹುದು. ಪ್ರೋತ್ಸಾಹ ಮತ್ತು ಸಕಾರಾತ್ಮಕ ಭಾವನೆಗಳು ನಿಮ್ಮನ್ನು ಬೆಂಬಲಿಸುತ್ತವೆ. ಉದ್ಯೋಗದ ಕ್ಷೇತ್ರದಲ್ಲಿ ಹೊಸ ಯೋಜನೆಗಳು ಪ್ರಾರಂಭವಾಗುತ್ತವೆ. ಆದರೆ ನಿಮ್ಮ ಸಮಯ ನಿರ್ವಹಣೆಯ ಮೇಲೆ ಹೆಚ್ಚಿನ ಗಮನ ನೀಡಬೇಕು. ಸಾಮಾಜಿಕವಾಗಿ ಜನರಿಂದ ಪ್ರೋತ್ಸಾಹ ವ್ಯಕ್ತವಾಗಬಹುದು. ನಿಮ್ಮ ಕೈವಾಡಗಳಲ್ಲಿ ಪ್ರತಿಸ್ಪರ್ಧಿಗಳ ವಿರುದ್ಧ ಕಟು ನಿಲುವನ್ನು ಅವಶ್ಯಕವಾಗಿ ಅಳವಡಿಸಿಕೊಳ್ಳಿ. ಪರೀಕ್ಷೆಗಳ ಬಗ್ಗೆ ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳು ತಮ್ಮ ಕಲಿಕೆಯ ಕ್ಷೇತ್ರದಲ್ಲಿ ಹೋಲಿಕೆಯಿಂದ ಉತ್ತಮ ಕಾರ್ಯಕ್ಷಮತೆಯನ್ನು ತಲುಪುತ್ತಿದ್ದರು. ಇತ್ತೀಚೆಗೆ ನೀವು ಮಾಡುವ ಪರಿಶ್ರಮವು ಕಾರ್ಯನಿಷ್ಠೆಗಾಗಿ ಮಹತ್ವಪೂರ್ಣವಾಗಿದೆ. ಆದರೆ ವಿಶ್ರಾಂತಿ ಮತ್ತು ಮನೋನಿರಾಮವನ್ನು ಗುರಿಯಾಗಿಸಲು ನಿಮ್ಮ ಸಮಯವನ್ನು ಸಜ್ಜುಗೊಳಿಸಿ. ಆರೋಗ್ಯದ ಸ್ಥಿತಿ ಹೇಗಿದೆ ಎಂದರೆ, ಆರೋಗ್ಯದ ವಿಷಯದಲ್ಲಿ ನಿಮ್ಮ ದೇಹದ ಚಟುವಟಿಕೆಗಳು ಉತ್ತಮವಾಗಿ ನಿರ್ವಹಿತವಾಗಿದ್ದರೆ ನೀವು ಉತ್ತಮ ಶಕ್ತಿಯನ್ನು ಪಡೆಯಬಹುದು. ಈ ದಿನ ಸ್ವಲ್ಪ ಯೋಗ ಮತ್ತು ಧ್ಯಾನವನ್ನು ನಿಮ್ಮ ದಿನಚರಿಯಲ್ಲಿ ಸೇರಿಸಿಕೊಳ್ಳಲು ಪ್ರಯತ್ನಿಸಿ. ಖಾಲಿ ಹೊತ್ತಿನಿಂದ ದೂರವಾಗುವ ಸಲಹೆ ನೀಡಲಾಗುತ್ತದೆ. ವೈಯಕ್ತಿಕ ಆರೋಗ್ಯದ ಬಗ್ಗೆ ವಿಶೇಷ ಗಮನ ವಹಿಸಿ. ನೋಡು ಹೋಗಬೇಕಾದ ವಿಶೇಷ ಸಮಯ ಹೇಗಿದೆ ಎಂದು ತಿಳಿದುಕೊಳ್ಳೋಣ. ನೀವು ಉತ್ತಮ ಗಮನ ಮತ್ತು ಸಮಯವಳಹಣ ಮೂಲಕ ಕೊನೆಗೂ ನಿಮ್ಮ ಸಮರ್ಥನೆ ಹಾಗೂ ಸಾಧನೆಗಳನ್ನು ಹೆಚ್ಚಿಸಬಹುದು. ಎಚ್ಚರಿಕೆ ಮತ್ತು ಸ್ಥಿರತೆಯೊಂದಿಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಉತ್ತಮ. ಕೆಲವೊಮ್ಮೆ ಮುಂಚಿತ ಪುರಸ್ಕಾರಗಳನ್ನು ಮತ್ತು ಸಮರ್ಥನೆಗಳನ್ನು ಅನ್ವಯಿಸು ಮತ್ತು ತಜ್ಞರ ಮಾರ್ಗದರ್ಶನ ಪಡೆಯಿರಿ. ಮಹತ್ವದ ಸಲಹೆ: ನೀವು ಮುಂದಿನ ಕ್ರಮಗಳನ್ನು ಎಚ್ಚರಿಕೆಯಿಂದ ತೆಗೆದುಕೊಳ್ಳಿ. ಈ ಸಮಯದಲ್ಲಿ ಇತರರೊಂದಿಗೆ ಸ್ನೇಹದಿಂದ ಪ್ರತಿಕ್ರಿಯಿಸುವುದನ್ನು ನೆನೆಸಿ. ನಿಮ್ಮ ಮನಸ್ಸನ್ನು ಶಾಂತವಾಗಿ ಇಡುವುದು ಪ್ರಾಮುಖ್ಯವಾಗಿದೆ. ಮತ್ತೆ ಮುಂದಿನ ರಾಶಿಯ ಭವಿಷ್ಯ ನೋಡೋಣ. ಮುಂದಿನ ರಾಶಿ ವೃಷಭ ರಾಶಿಯ ದಿನ ಭವಿಷ್ಯ ಹೇಗಿದೆ ನೋಡೋಣ.
ಧನ ವ್ಯಾಪಾರದಲ್ಲಿ ಏನು ನಿರೀಕ್ಷಿಸಬಹುದು ನೋಡೋಣ. ಈ ದಿನ ಹಣಕಾಸು ವಿಷಯದಲ್ಲಿ ತಾಳ್ಮೆಯು ನಿಮ್ಮ ನಿಜವಾದ ಸಂಪತ್ತು ಎಂದು ಅರ್ಥವಾಗಬಹುದು. ಹಳೆಯ ಸಾಲಗಳ ಪಾವತಿ ಸಾಧ್ಯತೆಗಳಿವೆ, ಆದರೆ ಅದನ್ನು ಬಲವಂತವಾಗಿ ಬೇಡದೆ ಸಮಯ ನೀಡುವಿಕೆಯಿಂದ ಪ್ರಯೋಜನವಾಗಬಹುದು. ಖರ್ಚುಗಳಲ್ಲಿ ತಾಳ್ಮೆ ವಹಿಸಿದರೆ ಸಂಗ್ರಹ ಸಾಧ್ಯವಾಗುತ್ತದೆ. ನಾಣ್ಯದ ಹೊಳಪಿಗಿಂತ ವ್ಯವಹಾರದ ನಿಷ್ಠೆ ಮುಖ್ಯ ಎಂಬುದನ್ನು ಬುದ್ಧಿವಂತಿಕೆ ಬಳಸಿಕೊಂಡು ಅರಿಯುವ ಕಾಲ ಇದು. ಉದ್ಯೋಗ ಅಥವಾ ವ್ಯವಹಾರ ಹೇಗಿದೆ ತಿಳಿದುಕೊಳ್ಳೋಣ. ಉದ್ಯೋಗ ಕ್ಷೇತ್ರದಲ್ಲಿ ನಿಮಗೆ ಹೊಸ ಅವಕಾಶಗಳು ಬಂದರೂ ಅದನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಬೇಕಾದ ಅಗತ್ಯವಿದೆ. ಹೊಸ ಜವಾಬ್ದಾರಿಗಳಿಗಾಗಿ ಮಿತವ್ಯಯ ಮತ್ತು ಸಮಯ ನಿರ್ವಹಣೆಯ ಬಳಕೆ ಮಾಡುವುದು ಮುಖ್ಯ. ಬದಲಾವಣೆಗಳತ್ತ ಸಕ್ರಿಯವಾಗಿ ನಡೆದುಕೊಳ್ಳುವುದರಿಂದ ಉನ್ನತಿ ಸಾಧ್ಯ. ವ್ಯವಹಾರದಲ್ಲಿ ಸುಸ್ಥಿರ ಬೆಳವಣಿಗೆ, ಗ್ರಾಹಕರಿಂದ ಉತ್ತಮ ಪ್ರತಿಕ್ರಿಯೆ ದೊರೆಯಲಿದೆ. ಕುಟುಂಬ ಮತ್ತು ಸಂಬಂಧಗಳ ಸ್ಥಿತಿ ಹೇಗಿದೆ ನೋಡೋಣ. ಕುಟುಂಬದವರೊಂದಿಗೆ ನಿಮ್ಮ ಬಾಂಧವ್ಯವನ್ನು ಪುನಃ ಪರಿಶೀಲಿಸುವ ಸಮಯ ಇದಾಗಿದೆ. ಭಿನ್ನಾಭಿಪ್ರಾಯಗಳ ನಡುವೆ ಸಹಾನುಭೂತಿ ಮತ್ತು ಶ್ರವಣ ಶಕ್ತಿ ನಿಮ್ಮ ಶಕ್ತಿಯಾಗುತ್ತದೆ. ಪೋಷಕರಿಗೆ ಹೆಚ್ಚು ಸಮಯ ಮೀಸಲಿಟ್ಟರೆ ಅವರ ಆಶೀರ್ವಾದ ರೂಪದಲ್ಲಿ ನಿಮಗೆ ಆಧ್ಯಾತ್ಮಿಕ ಶಕ್ತಿ ಬರಲಿದೆ. ಆರೋಗ್ಯದ ವಿಷಯದಲ್ಲಿ ಯಾವ ಎಚ್ಚರಿಕೆ ಬೇಕು ತಿಳಿದುಕೊಳ್ಳೋಣ. ಅನಿಲ ಸಮಸ್ಯೆ ಅಥವಾ ಆಹಾರ ಪಚನದ ತೊಂದರೆ ಸಾಧ್ಯವಿರುವುದರಿಂದ ಸರಿಯಾದ ಆಹಾರ ಕ್ರಮ ಪಾಲನೆ ಅಗತ್ಯವಿದೆ. ಉಷ್ಣ ವಾತಾವರಣದಲ್ಲಿ ಶಾರೀರಿಕ ಶ್ರಮ ಕಡಿಮೆ ಮಾಡುವುದು ಒಳ್ಳೆಯದು. ನಿಮ್ಮ ಆರೋಗ್ಯದ ಬಗ್ಗೆ ಅನುಮಾನವಿದ್ದರೆ ತಕ್ಷಣ ವೈದ್ಯರ ಸಲಹೆ ಪಡೆಯುವುದು ಉತ್ತಮ. ಮನೋಭಾವ ಮತ್ತು ಧೈರ್ಯ ಹೇಗಿದೆ ನೋಡೋಣ. ಆತ್ಮವಿಶ್ವಾಸದ ತಂಪು ಸಮತೋಲದಿಂದ ನೀವು ಇತರರಿಗೆ ಪ್ರೇರಣೆಯಾದೀತೀರಿ. ತುರ್ತು ನಿರ್ಧಾರಗಳನ್ನು ಧೈರ್ಯದಿಂದ ತೆಗೆದುಕೊಳ್ಳಬಹುದು, ಆದರೆ ಯೋಚಿಸದೆ ಮಾಡಿದ ನಿರ್ಧಾರಗಳು ಹಿನ್ನಡೆ ತರಬಹುದು. ಆತ್ಮಾವಲೋಕನದಿಂದ ನಿರ್ಣಯಗಳು ಗಾಢವಾಗುತ್ತವೆ. ಪ್ರೇಮ ಮತ್ತು ವೈವಾಹಿಕ ಸಂಬಂಧಗಳ ಸ್ಥಿತಿ ಹೇಗಿದೆ ತಿಳಿದುಕೊಳ್ಳೋಣ. ನಿಮ್ಮ ಜೋಡಿಗೆ ಎಳೆಯುವ ಶಬ್ದಗಳ ಬದಲು ಆಲಿಸುವ ಸಮಯ ನೀಡಿದರೆ ಸಂಬಂಧ ಗಾಢವಾಗಬಹುದು. ಸಣ್ಣ ಗೊಂದಲಗಳನ್ನು ತಕ್ಷಣ ಪರಿಹರಿಸಿದರೆ ಭವಿಷ್ಯದ ಅಪಾಯ ತಪ್ಪಬಹುದು. ಹೊಸ ಪ್ರೇಮ ಸಂಬಂಧಗಳ ಆರಂಭಕ್ಕೂ ಇದು ಸಹಕಾರಿಯಾಗಬಹುದು. ಶುಭ ದಿನದ ಸಲಹೆ ಏನು ಎಂಬುದನ್ನು ನೋಡೋಣ. ಈ ಶನಿವಾರ ಶನಿದೇವರ ಆರಾಧನೆ ಶಾಂತಿ ಹಾಗೂ ನಿರಂತರ ಸಮೃದ್ಧಿಗೆ ದಾರಿ ಮಾಡಿಕೊಡಬಹುದು. ಹಸಿರು ಬಣ್ಣದ ಬಟ್ಟೆ ಧರಿಸಿ ಎಳ್ಳು ಅಥವಾ ಎಣ್ಣೆ ದಾನ ಮಾಡುವ ಮೂಲಕ ಶನಿಗ್ರಹದ ಶಾಂತಿ ಪಡೆಯಬಹುದು. ಲಕ್ಕಿ ಸಂಖ್ಯೆ 6 ನಿಮಗೆ ಸದಾ ಧೈರ್ಯ ಮತ್ತು ಯಶಸ್ಸು ತರಬಹುದು. ಮುಂದಿನ ರಾಶಿ ಮಿಥುನ ರಾಶಿಯ ಭವಿಷ್ಯ ಹೇಗಿದೆ ತಿಳಿದುಕೊಳ್ಳೋಣ. ಬನ್ನಿ ಮುಂದುವರೆಯೋಣ. ಮುಂದಿನ ರಾಶಿ ಮಿಥುನ ರಾಶಿಯ ದಿನ ಭವಿಷ್ಯ ಹೇಗಿದೆ ತಿಳಿದುಕೊಳ್ಳೋಣ. ಧನ ವ್ಯಾಪಾರದ ದಿಶೆಯು ಹೇಗಿದೆ ಎಂಬುದನ್ನು ನೋಡೋಣ. ಈ ದಿನ ಮಿಥುನ ರಾಶಿಯವರಿಗೆ ಹಣಕಾಸು ವ್ಯವಹಾರಗಳಲ್ಲಿ ಜಾಗೃತೆಯಿಂದ ನಡೆದುಕೊಳ್ಳಬೇಕಾದ ಸಮಯವಾಗಿದೆ. ಚುಟುಕು ಲಾಭದ ಆಸೆಗೆ ಹೋಗದೆ ದೀರ್ಘಕಾಲಿಕ ಹೂಡಿಕೆಯಲ್ಲಿ ಆಸಕ್ತಿ ತೋರಿದರೆ ಒಳ್ಳೆಯ ಫಲ ಸಿಗುತ್ತದೆ. ಸಾಲ ಕೊಡು ಅಥವಾ ಪಡೆಯುವ ಸಂದರ್ಭಗಳಿದ್ದರೆ ಲಿಖಿತ ದೃಢೀಕರಣ ಮಾಡಿಕೊಳ್ಳುವುದು ಉತ್ತಮ. ನಿಷ್ಕಳಂಕ ಹಣದ ಚಲನವಲನ ನಿಮ್ಮ ಆತ್ಮಶ್ರದ್ಧೆಗೆ ಶ್ರೇಷ್ಠ ಬೆಂಬಲ ನೀಡುತ್ತದೆ. ಉದ್ಯೋಗ ಹಾಗೂ ವ್ಯವಹಾರದಲ್ಲಿ ಏನೆಲ್ಲ ಸಂಭವಿಸಬಹುದು ತಿಳಿದುಕೊಳ್ಳೋಣ. ಉದ್ಯೋಗದಲ್ಲಿ ಆಂತರಿಕ ಬದಲಾವಣೆಗಳು ಅಥವಾ ಮೇಲಧಿಕಾರಿಗಳ ನಿರೀಕ್ಷೆಯನ್ನೆಚ್ಚರಿಕೆಯಿಂದ ನಿರ್ವಹಿಸಬೇಕಾಗಬಹುದು. ಹೊಸ ಜವಾಬ್ದಾರಿಗಳು ಬರಬಹುದಾದ್ದರಿಂದ ಒತ್ತಡ ಹೆಚ್ಚಾಗಬಹುದು, ಆದರೆ ನಿಮ್ಮ ಬುದ್ಧಿಮತ್ತೆಯಿಂದ ಇವುಗಳನ್ನು ನೀವಿಲ್ಲದೆ ಬಗೆಹರಿಸಬಹುದು. ವ್ಯವಹಾರದಲ್ಲಿ ಹೊಸ ಗ್ರಾಹಕರ ಸಂಪರ್ಕವು ಉಂಟಾಗುತ್ತದೆ, ಆದರೆ ನಂಬಿಕೆ ಸಂಪಾದಿಸಲು ಸಮಯ ಬೇಕು. ಸಂಬಂಧಗಳ ಸುಸ್ಥಿರತೆಯ ಸ್ಥಿತಿ ಹೇಗಿದೆ ನೋಡೋಣ. ಇಂದು ಸಂಬಂಧಗಳಲ್ಲಿನ ಸಂವಹನ ಪ್ರಮುಖ ಪಾತ್ರ ವಹಿಸುತ್ತದೆ. ನಿಮ್ಮ ಮಾತುಗಳಿಂದ ಕೋಪವೋ ಅಥವಾ ಸಂತೋಷವೋ ಹುಟ್ಟಬಹುದು, ಆದ್ದರಿಂದ ನವಿರಾದ ಶಬ್ದಗಳ ಬಳಕೆ ಅಗತ್ಯ. ಕುಟುಂಬದಲ್ಲಿ ಹಿರಿಯರ ಸಲಹೆ ಕೇಳುವುದರಿಂದ ತೀರ್ಮಾನಗಳಲ್ಲಿ ದೃಢತೆ ಬರುತ್ತದೆ. ಸ್ನೇಹಿತರೊಂದಿಗೆ ಹಳೆಯ ನೆನಪುಗಳು ಚರ್ಚೆಯಾಗಬಹುದು. ಆರೋಗ್ಯದಲ್ಲಿ ಯಾವ ಎಚ್ಚರಿಕೆ ಬೇಕು ತಿಳಿದುಕೊಳ್ಳೋಣ. ಉಪಹಾರ ಕಾಲದಲ್ಲಿನ ಅಸಭ್ಯ ಆಹಾರ ಸೇವನೆ ತಪ್ಪಿಸುವುದು ಉತ್ತಮ. ಕುಳಿತ ಕೆಲಸವಿದ್ದರೆ ಕಾಲೆಳೆಯುವ ವ್ಯಾಯಾಮಗಳನ್ನು ದಿನಚರಿಯಲ್ಲಿ ಸೇರಿಸಿಕೊಳ್ಳಿ. ಮನೋವೈಕಲ್ಯ ಅಥವಾ ತಳಮಳ ಇದ್ದರೆ ಧ್ಯಾನ ಅಥವಾ ಪ್ರಾಣಾಯಾಮದ ಅಭ್ಯಾಸದಿಂದ ಶಾಂತಿ ಸಿಗಬಹುದು. ಮನೋಭಾವ ಮತ್ತು ಧೈರ್ಯ ಹೇಗಿದೆ ನೋಡೋಣ. ಈ ದಿನ ನಿಮ್ಮ ಮನಸ್ಸಿನಲ್ಲಿ ಹಲವಾರು ವಿಚಾರಗಳ ಹೊಡೆದಾಟ ಇರಬಹುದು, ಆದ್ದರಿಂದ ಸ್ಪಷ್ಟ ಗುರಿಯನ್ನು ಮುಂದಿಟ್ಟುಕೊಂಡು ಕ್ರಮಶಃ ನಡೆಯಬೇಕು. ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಗಂಭೀರವಾಗಿ ಯೋಚನೆ ಮಾಡುವುದು ಉತ್ತಮ. ಮನಸ್ಸಿನಲ್ಲಿ ತಾನಾಗಿಯೇ ಬರುವ ಆತ್ಮವಿಶ್ವಾಸದಿಂದ ಎಲ್ಲವೂ ಸುಗಮವಾಗುತ್ತದೆ. ಪ್ರೇಮ ಹಾಗೂ ದಾಂಪತ್ಯ ಜೀವನದ ಸ್ಥಿತಿ ಹೇಗಿದೆ ತಿಳಿದುಕೊಳ್ಳೋಣ. ಇಂದು ಜೋಡಿಯೊಂದಿಗೆ ಗಂಭೀರವಾದ ವಿಚಾರ ಚರ್ಚೆಗಳು ನಡೆಯಬಹುದು. ಮಾತುಕತೆಗಳಲ್ಲಿ ಸ್ಪಷ್ಟತೆ ಇರಲಿ, ಇಲ್ಲವಾದರೆ ಅರ್ಥಭ್ರಾಂತಿಯು ಗೊಂದಲ ಉಂಟು ಮಾಡಬಹುದು. ಪ್ರೀತಿಯ ನವಚೈತನ್ಯ ನಿಮಗೆ ಸಂಬಂಧ ಬಲಪಡಿಸುವ ತ್ವರಿತ ನೀಡಬಹುದು. ಶುಭ ದಿನದ ಸಲಹೆ ಏನು ಎಂಬುದನ್ನು ನೋಡೋಣ. ಶನಿವಾರದ ಈ ಪವಿತ್ರ ದಿನದಲ್ಲಿ
ನೈತಿಕ ಶುದ್ಧತೆಗೆ ಹಾಗೂ ಧ್ಯೇಯ ನಿಷ್ಠೆಗೆ ಒತ್ತು ಕೊಡಿ. ಶನಿವಾರದ ಶಕ್ತಿಗೆ ಭಕ್ತಿಯಿಂದ ಸಮರ್ಪಣೆ ಮಾಡಿದರೆ ನೀವು ಆತ್ಮಶಕ್ತಿಯಿಂದ ನುಗ್ಗಿಸಬಹುದಾದ ದಿನವಾಗಿದೆ. ನಿಮ್ಮ ಲಕ್ಕಿ ಬಣ್ಣ ನೀಲಿ, ಲಕ್ಕಿ ಸಂಖ್ಯೆ 5 ಇವುಗಳನ್ನು ಮನೆಯಲ್ಲಿ ಅಳವಡಿಸಿಕೊಳ್ಳಿ. ಶುಭದ ಹರಿವು ಕಟ್ಟಿಕೊಡುವ ಸಾಧ್ಯತೆ ಇದೆ. ಮುಂದಿನ ರಾಶಿ ಕಟಕ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಮುಂದಿನ ರಾಶಿ ಕಟಕ ರಾಶಿಯ ದಿನ ಭವಿಷ್ಯವನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಧನಸ್ಥಿತಿಯ ಬೆಳವಣಿಗೆ ಹೇಗಿದೆ ಎಂಬುದನ್ನು ನೋಡೋಣ. ಈ ದಿನ ಕಟಕ ರಾಶಿಯವರು ಹಣಕಾಸಿನ ವಿಷಯದಲ್ಲಿ ಸಮತೋಲನ ಕಾಯ್ದುಕೊಳ್ಳಬೇಕಾದ ಅವಶ್ಯಕತೆ ಇದೆ. ಅನಿರೀಕ್ಷಿತ ಖರ್ಚುಗಳು ತಲೆದೋರಬಹುದು. ಆದ್ದರಿಂದ ಖರ್ಚು ಮಾಡುವಾಗ 2 ಸಲ ಯೋಚಿಸಿ. ಹಳೆಯ ಸಾಲಗಳು ಕೊನೆಗೊಳ್ಳುವ ಲಕ್ಷಣಗಳಿವೆ. ಹಣಕಾಸಿನ ಸಲಹೆಗಾರರಿಂದ ಮಾರ್ಗದರ್ಶನ ಪಡೆಯುವುದು ಸಹಕಾರಿ. ಹಣ ಹೂಡಿಕೆಗೆ ಈ ದಿನ ಸೂಕ್ತ ಸಮಯವಲ್ಲ. ಉದ್ಯೋಗ ಹಾಗೂ ವೃತ್ತಿಯಲ್ಲಿ ಏನೆಲ್ಲ ನಡೆಯಬಹುದು ತಿಳಿದುಕೊಳ್ಳೋಣ. ಉದ್ಯೋಗದಲ್ಲಿ ನೀವು ನಿರೀಕ್ಷಿಸಿದ ಪ್ರಗತಿ ತಡವಾಗಬಹುದು, ಆದರೆ ನಿಮ್ಮ ಶ್ರಮ ವ್ಯರ್ಥವಾಗದು. ಮುಂದಿನ ದಿನಗಳಲ್ಲಿ ಪ್ರಯೋಜನ ಸಿಗಲಿದೆ. ಸಹೋದ್ಯೋಗಿಗಳೊಂದಿಗೆ ವ್ಯವಹಾರ ಮಾಡುವಾಗ ನಿಭಾಯಿಸುವ ಬುದ್ಧಿಮತ್ತೆ ಅಗತ್ಯ. ಉದ್ಯಮಕ್ಕೆ ಸಂಬಂಧಿಸಿದಂತೆ ಹೊಸ ಯೋಜನೆಗಳನ್ನು ರೂಪಿಸುವ ದಿಶೆಯಲ್ಲಿ ಚಿಂತನೆಗಳು ಪ್ರಾರಂಭವಾಗಬಹುದು. ಕುಟುಂಬ ಮತ್ತು ಸಂಬಂಧಗಳ ತಾಪಮಾನ ಹೇಗಿದೆ ನೋಡೋಣ. ಈ ದಿನ ಕುಟುಂಬದ ಸದಸ್ಯರೊಂದಿಗೆ ಉತ್ತಮ ಸಂವಾದದ ಅವಕಾಶ ಇದೆ. ಕೆಲವರಿಗೆ ಕುಟುಂಬ ಸಭೆ ಅಥವಾ ಯಾವುದೇ ವೈಯಕ್ತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅವಕಾಶ ಸಿಗಬಹುದು. ಸಂಬಂಧಿತವರು ನಿಮ್ಮ ತಾಳ್ಮೆ ಪರೀಕ್ಷಿಸಬಹುದು, ಆದರೆ ನಿಮ್ಮ ಶಾಂತಮಯ ಪ್ರಕ್ರಿಯೆಯಿಂದ ಪರಿಸ್ಥಿತಿ ಚುರುಕಾಗುತ್ತದೆ. ಆರೋಗ್ಯದ ಬಗ್ಗೆ ಎಚ್ಚರಿಕೆಯಿಂದಿರಬೇಕಾದ ಸಮಯ ಇದೆಯೇ ನೋಡೋಣ. ಜ್ವರ, ಗಂಟಲಿನ ಸಮಸ್ಯೆ ಅಥವಾ ತಂಪು ಹತ್ತಿರು ನೋವುಗಳ ಲಕ್ಷಣಗಳು ಕಂಡುಬರುವ ಸಾಧ್ಯತೆ ಇದೆ. ಮನೆಯ ವಾತಾವರಣ ಸ್ವಚ್ಛವಾಗಿಡಿ. ನೀರು ಹೆಚ್ಚು ಸೇವಿಸಿ. ಬದಲಾಗುವ ಹವಾಮಾನದಿಂದ ದೇಹದ ಪ್ರತಿಕ್ರಿಯೆ ಬದಲಾಗಬಹುದು. ಆದ್ದರಿಂದ ಪ್ರತಿದಿನದ ಆಹಾರ ಪದ್ಧತಿಗೆ ಗಮನ ನೀಡಿ. ಮನಸ್ಥಿತಿಯ ಸ್ಥಿತಿಗತಿಯ ಬಗ್ಗೆ ತಿಳಿದುಕೊಳ್ಳೋಣ. ಇಂದು ನಿಮಗೆ ಆಳವಾದ ಯೋಚನೆಗಳ ದಿನವಾಗಲಿದೆ. ಕೆಲವು ನಿರ್ಧಾರಗಳ ಬಗ್ಗೆ ನಿಮಗೆ ಶಂಕೆ ಉಂಟಾಗಬಹುದು. ಆದ್ದರಿಂದ ತ್ವರಿತ ನಿರ್ಧಾರಗಳಿಂದ ದೂರವಿರಲಿ. ಧ್ಯಾನ ಅಥವಾ ನಿಸರ್ಗ ವೀಕ್ಷಣೆಯಂತಹ ಶಾಂತ ಕ್ರಿಯೆಗಳು ನಿಮಗೆ ಮನಸ್ಸು ಚುರುಕಾಗಿಸಲು ಸಹಕಾರಿ. ಪ್ರೀತಿ ಮತ್ತು ವೈವಾಹಿಕ ಜೀವನ ಹೇಗಿದೆ ನೋಡೋಣ. ಪ್ರೀತಿಯಲ್ಲಿರುವವರಿಗೆ ಈ ದಿನ ಸಂತೋಷದ ಸಮಯವಿರಬಹುದು. ಪ್ರೀತಿ ಪಾತ್ರರೊಂದಿಗೆ ಉತ್ತಮ ಸಂವಾದ, ಭಾವನಾತ್ಮಕ ಆಳತೆ ಬೆಳೆಯಬಹುದು. ದಾಂಪತ್ಯದಲ್ಲಿ ಗೊಂದಲವಿದ್ದರೆ ಇದನ್ನು ಶಾಂತಿಯುತ ಮಾತುಕತೆಯಿಂದ ಪರಿಹರಿಸುವ ಅವಕಾಶ ಸಿಗಲಿದೆ. ಪರಸ್ಪರ ಬೆಂಬಲವೇ ಈ ದಿನದ ಬಲ. ಇಂದು ನಿಮ್ಮ ದಿನ ಸುಖಕರವಾಗಿಸಲು ಯಾವುದನ್ನು ಪಾಲಿಸಬೇಕು ಎಂಬುದನ್ನು ನೋಡೋಣ. ಈ ದಿನ ಶನಿವಾರದ ದಿನವಾಗಿದ್ದು, ಶನಿ ದೇವರಿಗೆ ನಾರದ ಬೇಳೆ ಅಥವಾ ಎಣ್ಣೆ ದೀಪದಿಂದ ಪೂಜೆ ಸಲ್ಲಿಸಿ. ಇದು ನಿಮ್ಮ ಮನಸ್ಸಿನಲ್ಲಿ ಸ್ಥಿರತೆ ತರಬಹುದು. ನಿಮ್ಮ ಲಕ್ಕಿ ಬಣ್ಣ ನಾರಂಗಿ, ಲಕ್ಕಿ ಸಂಖ್ಯೆ 2. ನಿಮ್ಮ ಸದುದ್ದೇಶಗಳು ಈ ಶನಿವಾರ ಪುನೀತವಾಗಲೆಂದು ಹಾರೈಸುತ್ತೇವೆ. ಮುಂದಿನ ರಾಶಿ ಸಿಂಹರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಮುಂದಿನ ರಾಶಿ ಸಿಂಹರಾಶಿಯ ದಿನ ಭವಿಷ್ಯವನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಧನಸ್ಥಿತಿಯ ಬೆಳವಣಿಗೆ ಹೇಗಿದೆ ಎಂಬುದನ್ನು ನೋಡೋಣ. ಈ ದಿನ ಸಿಂಹರಾಶಿಯವರು ಹಣಕಾಸಿನ ವಿಷಯದಲ್ಲಿ ಸತತ ನವೀನ ಅವಕಾಶಗಳನ್ನು ಅನ್ವೇಷಿಸುವುದು ಸೂಕ್ತ. ಹೂಡಿಕೆಗೆ ದಾರಿತೋರಣೆ ಮತ್ತು ಆರ್ಥಿಕ ಕ್ಷೇತ್ರದಲ್ಲಿ ಸಾಕಷ್ಟು ಜವಾಬ್ದಾರಿಗಳಿಂದ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ಹಳೆಯ ಸಾಲಗಳ ಪರಿಹಾರಕ್ಕೆ ಸೂಕ್ತ ಸಮಯ ಇದು. ಉದ್ಯೋಗ ಹಾಗೂ ವೃತ್ತಿಯಲ್ಲಿ ಏನೆಲ್ಲ ನಡೆಯಬಹುದು ತಿಳಿದುಕೊಳ್ಳೋಣ. ಉದ್ಯೋಗದಲ್ಲಿ ನಿಮ್ಮ ಶ್ರಮವನ್ನು ಗುರುತಿಸಲು ಅವಕಾಶ ಸಿಗಬಹುದು. ಸಹೋದ್ಯೋಗಿಗಳೊಂದಿಗೆ ಕೆಲಸ ಮಾಡುವಾಗ ಭದ್ರತೆಯನ್ನು ಪಾಲಿಸಿ. ಈ ಸಮಯದಲ್ಲಿ ನಿಮ್ಮ ಕೌಶಲ್ಯಗಳನ್ನು ಮತ್ತಷ್ಟು ಹಿರಿತನಕ್ಕೆ ತಲುಪಿಸಲು ಅದ್ಭುತ ಅವಕಾಶ ಇದೆ. ಕುಟುಂಬ ಮತ್ತು ಸಂಬಂಧಗಳ ತಾಪಮಾನ ಹೇಗಿದೆ ನೋಡೋಣ. ಕುಟುಂಬದ ಸದಸ್ಯರೊಂದಿಗೆ ಸಹಕಾರವು ಉತ್ತಮವಾಗುತ್ತದೆ. ಸಂಗಾತಿಯೊಂದಿಗೆ ಚರ್ಚೆಗಳ ಸಮಯ. ಭಾವನೆಗಳನ್ನು ಹಂಚಿಕೊಳ್ಳಿ. ಕೆಲವು ಕೌಟುಂಬಿಕ ವಿಚಾರಗಳು ನಿಮ್ಮಿಂದ ಶಾಂತವಾದ ನಿರ್ಧಾರವನ್ನು ನಿರೀಕ್ಷಿಸಬಹುದು. ಆರೋಗ್ಯದ ಬಗ್ಗೆ ಎಚ್ಚರಿಕೆಯಿಂದಿರಬೇಕಾದ ಸಮಯ ಇದೆಯೇ ನೋಡೋಣ. ನಿಮ್ಮ ಆರೋಗ್ಯ ಉತ್ತಮವಾಗಿದ್ದರೂ ಕೆಲವೊಮ್ಮೆ ಔಷಧಿಯ ಅವಶ್ಯಕತೆ ಉಂಟಾಗಬಹುದು. ಇತ್ತೀಚೆಗೆ ನೀವು ಹೆಚ್ಚಾಗಿ ಒತ್ತಡದಿಂದ ಕಂಗಾಲಾಗಿದ್ದರೆ ವಿಶ್ರಾಂತಿ ಮತ್ತು ಧ್ಯಾನವು ನಿಮ್ಮ ನೆಮ್ಮದಿಯನ್ನು ಹೆಚ್ಚಿಸುತ್ತದೆ. ಮನಸ್ಥಿತಿಯ ಸ್ಥಿತಿಗತಿಯ ಬಗ್ಗೆ ತಿಳಿದುಕೊಳ್ಳೋಣ. ಇವು ವೈಯಕ್ತಿಕ ಸಮಸ್ಯೆಗಳ ಕುರಿತು ಕಾಳಜಿ ವ್ಯಕ್ತವಾಗಬಹುದು. ಆತ್ಮವಿಶ್ವಾಸ ಹಾರೈಸಿದರೂ ಚಿಂತೆಯೊಡನೆ ಪ್ರತಿಕ್ರಿಯೆ ನೀಡುವುದು ಮುಖ್ಯ. ಧ್ಯಾನ ಅಥವಾ ವಿಶ್ರಾಂತಿಯಾದ ಶಕ್ತಿಯ ಸುಧಾರಣೆಗೆ ಸಮಯ ಹಾದು ಹೋಗಲಿದೆ. ಪ್ರೀತಿ ಮತ್ತು ವೈವಾಹಿಕ ಜೀವನ ಹೇಗಿದೆ ನೋಡೋಣ. ಈ ದಿನ ಪ್ರೀತಿಯ ಸಂಬಂಧಗಳಲ್ಲಿ ಪ್ರಾಮಾಣಿಕತೆ ಮತ್ತು ನಿಷ್ಠೆಯನ್ನು ಧ್ರುವೀಕರಿಸಲು ಸಮಯ ಸೂಕ್ತವಾಗಿದೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಸ್ಪಷ್ಟತೆ ಮತ್ತು ಬದ್ಧತೆ ಹೆಚ್ಚಿಸುವ ಕಾಲ ಬಂದಿದೆ. ಇಂದು ನಿಮ್ಮ ದಿನ ಸುಖಕರವಾಗಿಸಲು ಯಾವುದನ್ನು ಪಾಲಿಸಬೇಕು ಎಂಬುದನ್ನು ನೋಡೋಣ. ಈ ದಿನವು ಸೂಕ್ತ ಕಾಲಮಾನವನ್ನು ಸೂಚಿಸುತ್ತದೆ.
ಕುದುರೆ ಸಾಕು ಅಥವಾ ನಿಮ್ಮ ಹವ್ಯಾಸಗಳಿಗೆ ಶಕ್ತಿ ನೀಡುವ ಪ್ರಣಾಳಿಕೆಯನ್ನು ಪ್ರಾರಂಭಿಸಲು ಸುಲಭವಾಗಬಹುದು. ನಿಮ್ಮ ಲಕ್ಕಿ ಬಣ್ಣ ಹಳದಿ, ಲಕ್ಕಿ ಸಂಖ್ಯೆ 1. ಮುಂದಿನ ರಾಶಿ ಕನ್ಯಾ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಮುಂದಿನ ರಾಶಿ ಕನ್ಯಾ ರಾಶಿಯ ದಿನ ಭವಿಷ್ಯವನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಧನಸ್ಥಿತಿಯ ಬೆಳವಣಿಗೆ ಹೇಗಿದೆ ಎಂಬುದನ್ನು ನೋಡೋಣ. ಈ ದಿನ ಕನ್ಯಾ ರಾಶಿಯವರು ಹಣಕಾಸಿನ ವಿಚಾರದಲ್ಲಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಮಯವಾಗಿದೆ. ಆಯವ್ಯಯ ಮತ್ತು ಹೂಡಿಕೆಗೆ ಸಂಬಂಧಿಸಿದ ಕಾರ್ಯಗಳಲ್ಲಿ ಎಚ್ಚರಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಅನಿರೀಕ್ಷಿತ ಆದಾಯದ ಸಾಧ್ಯತೆ ಇದೆ, ಆದರೆ ಅದನ್ನು ವಿವೇಚನೆಯುತವಾಗಿ ಖರ್ಚು ಮಾಡಿ. ಉದ್ಯೋಗ ಹಾಗೂ ವೃತ್ತಿಯಲ್ಲಿ ಏನೆಲ್ಲ ನಡೆಯಬಹುದು ತಿಳಿದುಕೊಳ್ಳೋಣ. ಉದ್ಯೋಗದಲ್ಲಿ ಸೃಜನಶೀಲತೆ ಮತ್ತು ಹೊಸ ವಿಚಾರಗಳನ್ನು ಅಳವಡಿಸುವ ಅವಕಾಶಗಳು ನಿಮ್ಮ ಎದುರಿನಲ್ಲಿ ಇರುತ್ತವೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಶ್ರಮ ಮತ್ತು ಹೊತ್ತೊಯ್ಯುವ ಅವಶ್ಯಕತೆ ಗುರುತುಗೊಳ್ಳಬಹುದು. ನಿಮ್ಮ ಕಾಲ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಪ್ರಗತಿ ಮತ್ತು ಫಲವನ್ನು ತಲುಪಬಹುದು. ಕುಟುಂಬ ಮತ್ತು ಸಂಬಂಧಗಳ ತಾಪಮಾನ ಹೇಗಿದೆ ನೋಡೋಣ. ಕುಟುಂಬದೊಂದಿಗೆ ಸಮಯ ಕಳೆಯುವ ಅವಕಾಶ ಸಿಗಬಹುದು. ಬದಲಾವಣೆಯ ಸಮಯಗಳಲ್ಲಿ ಕುಟುಂಬಸ್ಥರೊಂದಿಗೆ ಉತ್ತಮ ಸಂವಾದ ನಡೆಸಿ. ವೈಯಕ್ತಿಕ ಜೀವನದಲ್ಲಿ ನಿಮಗೆ ಅಗತ್ಯವಿರುವ ಮಾರ್ಗದರ್ಶನ ನಿಮ್ಮ ಬಳಿಯವರಿಂದ ಪಡೆಯಬಹುದು. ಆರೋಗ್ಯದ ಬಗ್ಗೆ ಎಚ್ಚರಿಕೆಯಿಂದಿರಬೇಕಾದ ಸಮಯ ಇದೇ ನೋಡೋಣ. ಆರೋಗ್ಯದಲ್ಲಿ ಎಚ್ಚರಿಕೆಯಿಂದಿರಬೇಕು. ನಿಮ್ಮ ಶರೀರದ ಪ್ರತ್ಯೇಕ ಸಮಸ್ಯೆಗಳ ಬಗ್ಗೆ ಹೆಚ್ಚಿನ ಗಮನ ಹರಿಸು. ವ್ಯಾಯಾಮ ಹಾಗೂ ಆರೋಗ್ಯದ ಕಾಳಜಿ ನಿಮ್ಮ ಶಕ್ತಿಯನ್ನು ಹೆಚ್ಚಿಸಬಹುದು. ಮನಸ್ಥಿತಿಯ ಸ್ಥಿತಿಗತಿಯ ಬಗ್ಗೆ ತಿಳಿದುಕೊಳ್ಳೋಣ. ನಿಮ್ಮ ಮನಸ್ಥಿತಿ ಸಾಧಾರಣವಾಗಿ ಪ್ರೇರಣೆಯುಕ್ತವಾಗಿದೆ. ಹೊಸ ಹವ್ಯಾಸಗಳು ಮತ್ತು ಚಿಂತನೆಗಳಿಗೆ ನೀವು ಪ್ರೋತ್ಸಾಹ ಕೊಡಬಹುದು. ಉತ್ತಮ ತಾಳ್ಮೆ ಮತ್ತು ಆತ್ಮವಿಶ್ವಾಸವು ನಿಮ್ಮ ಸ್ಥಿತಿಗತಿಯ ಸ್ಥಿರತೆಯ ಮೂಲಗಳು. ಪ್ರೀತಿ ಮತ್ತು ವೈವಾಹಿಕ ಜೀವನ ಹೇಗಿದೆ ನೋಡೋಣ. ಪ್ರೀತಿಯಲ್ಲಿರುವವರಿಗೆ ಈ ದಿನ ಸಂತೋಷದ ಸಮಯವಿರಬಹುದು. ಭಾವನೆಗಳು ಮಗ್ಗಲು ಹಾಕಿದಂತೆ ಏರುತ್ತವೆ. ದಾಂಪತ್ಯ ಜೀವನದಲ್ಲಿ ಹೆಚ್ಚಿನ ಪರಸ್ಪರ ಗೌರವ ಮತ್ತು ಪ್ರೀತಿ ಇರುವ ಸಮಯ. ಇಂದು ನಿಮ್ಮ ದಿನ ಸುಖಕರವಾಗಿಸಲು ಯಾವುದನ್ನು ಪಾಲಿಸಬೇಕು ಎಂಬುದನ್ನು ನೋಡೋಣ. ಈ ದಿನವನ್ನು ನಿಮ್ಮ ವೈಯಕ್ತಿಕ ಬೆಳವಣಿಗೆಯ ಕಡೆಗೆ ಮುನ್ನುಗ್ಗುವ ಸಮಯವನ್ನಾಗಿ ಮಾಡಿ. ಧ್ಯಾನ ಮತ್ತು ಮನಸ್ಸು ಶಾಂತಗೊಳಿಸುವ ಕ್ರಿಯೆಗಳು ನಿಮಗೆ ಒಳಹೊಮ್ಮುವ ಶಕ್ತಿಯನ್ನು ನೀಡಬಹುದು. ನಿಮ್ಮ ಲಕ್ಕಿ ಬಣ್ಣ ಹಸಿರು, ಲಕ್ಕಿ ಸಂಖ್ಯೆ 7. ಮುಂದಿನ ರಾಶಿ ತುಲಾ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ತುಲಾ ರಾಶಿಯ ದಿನ ಭವಿಷ್ಯವನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಧನಸ್ಥಿತಿಯ ಬೆಳವಣಿಗೆ ಹೇಗಿದೆ ಎಂಬುದನ್ನು ನೋಡೋಣ. ಈ ದಿನ ತುಲಾ ರಾಶಿಯವರು ಹಣಕಾಸಿನ ವಿಷಯದಲ್ಲಿ ಸಮತೋಲನ ಕಾಯ್ದುಕೊಳ್ಳಬೇಕಾದ ಅವಶ್ಯಕತೆ ಇದೆ. ಅನಿರೀಕ್ಷಿತ ಖರ್ಚುಗಳು ತಲೆದೋರಬಹುದು. ಆದ್ದರಿಂದ ಖರ್ಚು ಮಾಡುವಾಗ 2 ಸಲ ಯೋಚಿಸಿ. ಹಳೆಯ ಸಾಲಗಳು ಕೊನೆಗೊಳ್ಳುವ ಲಕ್ಷಣಗಳಿವೆ. ಹಣಕಾಸಿನ ಸಲಹೆಗಾರರಿಂದ ಮಾರ್ಗದರ್ಶನ ಪಡೆಯುವುದು ಸಹಕಾರಿ. ಹಣ ಹೂಡಿಕೆಗೆ ಈ ದಿನ ಸೂಕ್ತ ಸಮಯವಲ್ಲ. ಉದ್ಯೋಗ ಹಾಗೂ ವೃತ್ತಿಯಲ್ಲಿ ಏನೆಲ್ಲ ನಡೆಯಬಹುದು ತಿಳಿದುಕೊಳ್ಳೋಣ. ಉದ್ಯೋಗದಲ್ಲಿ ನೀವು ನಿರೀಕ್ಷಿಸಿದ ಪ್ರಗತಿ ತಡವಾಗಬಹುದು, ಆದರೆ ನಿಮ್ಮ ಶ್ರಮ ವ್ಯರ್ಥವಾಗದು. ಮುಂದಿನ ದಿನಗಳಲ್ಲಿ ಪ್ರಯೋಜನ ಸಿಗಲಿದೆ. ಸಹೋದ್ಯೋಗಿಗಳೊಂದಿಗೆ ವ್ಯವಹಾರ ಮಾಡುವಾಗ ನಿಭಾಯಿಸುವ ಬುದ್ಧಿಮತ್ತೆ ಅಗತ್ಯ. ಉದ್ಯಮಕ್ಕೆ ಸಂಬಂಧಿಸಿದಂತೆ ಹೊಸ ಯೋಜನೆಗಳನ್ನು ರೂಪಿಸುವ ದಿಶೆಯಲ್ಲಿ ಚಿಂತನೆಗಳು ಪ್ರಾರಂಭವಾಗಬಹುದು. ಕುಟುಂಬ ಮತ್ತು ಸಂಬಂಧಗಳ ತಾಪಮಾನ ಹೇಗಿದೆ ನೋಡೋಣ. ಈ ದಿನ ಕುಟುಂಬದ ಸದಸ್ಯರೊಂದಿಗೆ ಉತ್ತಮ ಸಂವಾದದ ಅವಕಾಶ ಇದೆ. ಕೆಲವರಿಗೆ ಕುಟುಂಬ ಸಭೆ ಅಥವಾ ಯಾವುದೇ ವೈಯಕ್ತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅವಕಾಶ ಸಿಗಬಹುದು. ಸಂಬಂಧಿತವರು ನಿಮ್ಮ ತಾಳ್ಮೆ ಪರೀಕ್ಷಿಸಬಹುದು, ಆದರೆ ನಿಮ್ಮ ಶಾಂತಮಯ ಪ್ರಕ್ರಿಯೆಯಿಂದ ಪರಿಸ್ಥಿತಿ ಚುರುಕಾಗುತ್ತದೆ. ಆರೋಗ್ಯದ ಬಗ್ಗೆ ಎಚ್ಚರಿಕೆಯಿಂದಿರಬೇಕಾದ ಸಮಯ ಇದೆಯೇ ನೋಡೋಣ. ಜ್ವರ, ಗಂಟಲಿನ ಸಮಸ್ಯೆ ಅಥವಾ ತಂಪು ಹತ್ತಿರು ನೋವುಗಳ ಲಕ್ಷಣಗಳು ಕಂಡುಬರುವ ಸಾಧ್ಯತೆ ಇದೆ. ಮನೆಯ ವಾತಾವರಣ ಸ್ವಚ್ಛವಾಗಿಡಿ. ನೀರು ಹೆಚ್ಚು ಸೇವಿಸಿ. ಬದಲಾಗುವ ಹವಾಮಾನದಿಂದ ದೇಹದ ಪ್ರತಿಕ್ರಿಯೆ ಬದಲಾಗಬಹುದು, ಆದ್ದರಿಂದ ಪ್ರತಿದಿನದ ಆಹಾರ ಪದ್ಧತಿಗೆ ಗಮನ ನೀಡಿ. ಮನಸ್ಥಿತಿಯ ಸ್ಥಿತಿಗತಿಯ ಬಗ್ಗೆ ತಿಳಿದುಕೊಳ್ಳೋಣ. ಇಂದು ನಿಮಗೆ ಆಳವಾದ ಯೋಚನೆಗಳ ದಿನವಾಗಲಿದೆ. ಕೆಲವು ನಿರ್ಧಾರಗಳ ಬಗ್ಗೆ ನಿಮಗೆ ಶಂಕೆ ಉಂಟಾಗಬಹುದು, ಆದ್ದರಿಂದ ತ್ವರಿತ ನಿರ್ಧಾರಗಳಿಂದ ದೂರವಿರಲಿ. ಧ್ಯಾನ ಅಥವಾ ನಿಸರ್ಗ ವೀಕ್ಷಣೆಯಂತಹ ಶಾಂತ ಕ್ರಿಯೆಗಳು ನಿಮಗೆ ಮನಸ್ಸು ಚುರುಕಾಗಿಸಲು ಸಹಕಾರಿ. ಪ್ರೀತಿ ಮತ್ತು ವೈವಾಹಿಕ ಜೀವನ ಹೇಗಿದೆ ನೋಡೋಣ. ಪ್ರೀತಿಯಲ್ಲಿರುವವರಿಗೆ ಈ ದಿನ ಸಂತೋಷದ ಸಮಯವಿರಬಹುದು. ಪ್ರೀತಿ ಪಾತ್ರರೊಂದಿಗೆ ಉತ್ತಮ ಸಂವಾದ, ಭಾವನಾತ್ಮಕ ಆಳತೆ ಬೆಳೆಯಬಹುದು. ದಾಂಪತ್ಯದಲ್ಲಿ ಗೊಂದಲವಿದ್ದರೆ ಇದನ್ನು ಶಾಂತಿಯುತ ಮಾತುಕತೆಯಿಂದ ಪರಿಹರಿಸುವ ಅವಕಾಶ ಸಿಗಲಿದೆ. ಪರಸ್ಪರ ಬೆಂಬಲವೇ ಈ ದಿನದ ಬಲ. ಇಂದು ನಿಮ್ಮ ದಿನ ಸುಖಕರವಾಗಿಸಲು ಯಾವುದನ್ನು ಪಾಲಿಸಬೇಕು ಎಂಬುದನ್ನು ನೋಡೋಣ. ಈ ದಿನ ಶನಿವಾರದ ದಿನವಾಗಿದ್ದು, ಶನಿ ದೇವರಿಗೆ ನಾರದ ಬೇಳೆ ಅಥವಾ ಎಣ್ಣೆದೀಪದಿಂದ ಪೂಜೆ ಸಲ್ಲಿಸಿ. ಇದು ನಿಮ್ಮ ಮನಸ್ಸಿನಲ್ಲಿ ಸ್ಥಿರತೆ ತರಬಹುದು. ನಿಮ್ಮ ಲಕ್ಕಿ ಬಣ್ಣ ನಾರಂಗಿ, ಲಕ್ಕಿ ಸಂಖ್ಯೆ 2. ಮುಂದಿನ ರಾಶಿ ವೃಶ್ಚಿಕ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ವೃಶ್ಚಿಕ ರಾಶಿಯ ದಿನ ಭವಿಷ್ಯವನ್ನು ವಿವರವಾಗಿ ತಿಳಿದುಕೊಳ್ಳೋಣ.
ಧನಸ್ಥಿತಿಯ ಬೆಳವಣಿಗೆ ಹೇಗಿದೆ ಎಂಬುದನ್ನು ನೋಡೋಣ. ಈ ದಿನ ವೃಶ್ಚಿಕ ರಾಶಿಯವರು ಹಣಕಾಸಿನ ವಿಚಾರದಲ್ಲಿ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಹೂಡಿಕೆಗೆ ಸಂಬಂಧಿಸಿದಂತೆ ನಿಮ್ಮ ವೈಶಿಷ್ಟ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ಕಾರ್ಯಾಚರಣೆಗಳನ್ನು ಪ್ರಾರಂಭಿಸುವುದು ಸದುದ್ದೇಶವಾಗಿದೆ. ಆದರೆ ದೀರ್ಘಕಾಲಿಕ ಆರ್ಥಿಕ ಯೋಜನೆಗಳನ್ನು ರೂಪಿಸುವಲ್ಲಿ ಜಾಗರೂಕತೆಯನ್ನು ಅನುಸರಿಸುವುದು ಮುಖ್ಯ. ಉದ್ಯೋಗ ಹಾಗೂ ವೃತ್ತಿಯಲ್ಲಿ ಏನೆಲ್ಲ ನಡೆಯಬಹುದು ತಿಳಿದುಕೊಳ್ಳೋಣ. ಉದ್ಯೋಗದಲ್ಲಿ ನಿರೀಕ್ಷಿತ ಪರಿಣಾಮಗಳು ಇತ್ತೀಚೆಗೆ ಲಭ್ಯವಿಲ್ಲವಾದರೂ ನಿಮ್ಮ ಶ್ರಮ ನಿರಂತರವಾಗಿ ಒಳ್ಳೆಯ ಫಲಗಳನ್ನು ನೀಡಲಿದೆ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂಘಟನೆ ಸಹಕಾರವನ್ನು ಕಾಪಾಡಿಕೊಳ್ಳಿ. ಉದ್ಯಮ ಮತ್ತು ವೃತ್ತಿಯ ದೃಷ್ಟಿಕೋನದಿಂದ ಹೊಸ ಆಲೋಚನೆಗಳು ನಿಮ್ಮ ಮುಂದೆ ಬರಬಹುದು. ಕುಟುಂಬ ಮತ್ತು ಸಂಬಂಧಗಳ ತಾಪಮಾನ ಹೇಗಿದೆ ನೋಡೋಣ. ಈ ದಿನ ಕುಟುಂಬದ ಸದಸ್ಯರೊಂದಿಗೆ ಶಾಂತ ಮತ್ತು ಸಮರ್ಪಿತ ಸಂವಾದ ನಡೆಸಲು ಸಾಧ್ಯವಿರಬಹುದು. ಕೆಲವು ಕುಟುಂಬ ಸಮಸ್ಯೆಗಳನ್ನು ಸಕಾರಾತ್ಮಕವಾಗಿ ಪರಿಹರಿಸಬಹುದು. ವೈಯಕ್ತಿಕ ಸಂಬಂಧಗಳಲ್ಲಿ ನಿಮ್ಮ ಪ್ರಾಮಾಣಿಕತೆ ಮತ್ತು ಭಾವನೆಗಳನ್ನು ಹಂಚಿಕೊಳ್ಳುವ ಸಮಯವಿದು. ಆರೋಗ್ಯದ ಬಗ್ಗೆ ಎಚ್ಚರಿಕೆಯಿಂದಿರಬೇಕಾದ ಸಮಯ ಇದೆಯೇ ನೋಡೋಣ. ಆರೋಗ್ಯದಲ್ಲಿ ಯಾವುದೇ ತೊಂದರೆಗಳಿಲ್ಲವಾದರೂ ಮನಸ್ಸು ಹಾಗೂ ಶರೀರದ ತಣಿವಿನಿಂದ ಸಮಸ್ಯೆಗಳು ಕಾಣಿಸಬಹುದು. ವ್ಯಾಯಾಮ ಮತ್ತು ವಿಶ್ರಾಂತಿ ಅವಶ್ಯಕ. ನಿಮ್ಮ ಆರೋಗ್ಯವನ್ನು ಮತ್ತಷ್ಟು ಚಿಂತಿಸಿ ಆಹಾರ ಮತ್ತು ನೀರಿನ ನಿಯಮಿತ ಸೇವನೆಯನ್ನು ಪಾಲಿಸಿ. ಮನಸ್ಥಿತಿಯ ಸ್ಥಿತಿಗತಿಯ ಬಗ್ಗೆ ತಿಳಿದುಕೊಳ್ಳೋಣ. ಇಂದು ನಿಮ್ಮ ಮನಸ್ಥಿತಿಯಲ್ಲಿ ಆತ್ಮವಿಶ್ವಾಸ ಹೆಚ್ಚಿದಂತೆ ಕಾಣುತ್ತದೆ. ಹೃದಯದಿಂದ ತೆಗೆದುಕೊಳ್ಳುವ ನಿರ್ಧಾರಗಳು ಮುಂದಿನ ದಿನಗಳಲ್ಲಿ ಉತ್ತಮ ಪರಿಣಾಮಗಳನ್ನು ನೀಡಬಹುದು. ಚಿಂತನೆಯಲ್ಲಿರುವ ದಾರಿ ಅಥವಾ ಉದ್ವಿಗ್ನತೆ ನಿವಾರಣೆಗೆ ಧ್ಯಾನವು ಸಹಾಯಕವಾಗಬಹುದು. ಪ್ರೀತಿ ಮತ್ತು ವೈವಾಹಿಕ ಜೀವನ ಹೇಗಿದೆ ನೋಡೋಣ. ಪ್ರೀತಿಯಲ್ಲಿ ತಮ್ಮ ಗುಣಮಟ್ಟವನ್ನು ಹೆಚ್ಚಿಸಿಕೊಳ್ಳಲು ಅವಕಾಶವಿರುತ್ತದೆ. ದಾಂಪತ್ಯ ಜೀವನದಲ್ಲಿ ಚಿಂತೆಗಳನ್ನು ನಿವಾರಣೆ ಮಾಡಿ ಪರಸ್ಪರ ಗೌರವವನ್ನು ಹೆಚ್ಚಿಸಿ. ನೀವು ಪರಸ್ಪರ ಸಹಕಾರದ ಮೂಲಕ ತಮ್ಮ ಸಂಬಂಧವನ್ನು ಮತ್ತಷ್ಟು ಗಟ್ಟಿಯಾಗಿಸಬಹುದು. ಇಂದು ನಿಮ್ಮ ದಿನ ಸುಖಕರವಾಗಿಸಲು ಯಾವುದನ್ನು ಪಾಲಿಸಬೇಕು ಎಂಬುದನ್ನು ನೋಡೋಣ. ಈ ದಿನ ವೃಶ್ಚಿಕ ರಾಶಿಯವರು ತಮ್ಮ ದೃಷ್ಟಿಕೋನವನ್ನು ಮತ್ತಷ್ಟು ಸ್ಪಷ್ಟಗೊಳಿಸುವ ಸಮಯ. ಬೆಳಕು ಮತ್ತು ಆನಂದವನ್ನು ಅನುಭವಿಸಲು ಧ್ಯಾನ ಅಥವಾ ಶಾಂತಿಕರ ಕ್ರಿಯೆಗಳನ್ನು ಪಾಲಿಸಿ. ನಿಮ್ಮ ಲಕ್ಕಿ ಬಣ್ಣ ಕಪ್ಪು, ಲಕ್ಕಿ ಸಂಖ್ಯೆ 8. ಮುಂದಿನ ರಾಶಿ ಧನು ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಧನುರಾಶಿಯ ದಿನ ಭವಿಷ್ಯವನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಧನಸ್ಥಿತಿಯ ಬೆಳವಣಿಗೆ ಹೇಗಿದೆ ಎಂಬುದನ್ನು ನೋಡೋಣ. ಈ ದಿನ ಧನುರಾಶಿಯವರು ಹಣಕಾಸಿನ ವಿಚಾರದಲ್ಲಿ ನಿಧಾನವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಮಯವಿದೆ. ಕೆಲವು ಅನಿರೀಕ್ಷಿತ ಖರ್ಚುಗಳು ಉಂಟಾಗಬಹುದು. ಆದ್ದರಿಂದ ಖರ್ಚು ಮಾಡುವಾಗ ಎಚ್ಚರಿಕೆಯಿಂದಿರಲು ಅಗತ್ಯವಿದೆ. ಹಳೆಯ ಸಾಲಗಳನ್ನು ಮುಗಿಸುವುದಕ್ಕೆ ಸಹಾಯ ಮಾಡಬಹುದಾದ ಹೊಸ ಅವಕಾಶಗಳು ಕಾಣಿಸಬಹುದು. ನಿಮ್ಮ ಹಣಕಾಸಿಗೆ ಸಂಬಂಧಿಸಿದಂತೆ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಲು ಸೂಕ್ತ ಸಮಯವಿದು. ಉದ್ಯೋಗ ಹಾಗೂ ವೃತ್ತಿಯಲ್ಲಿ ಏನೆಲ್ಲ ನಡೆಯಬಹುದು ತಿಳಿದುಕೊಳ್ಳೋಣ. ಉದ್ಯೋಗದಲ್ಲಿ ನೀವು ನಿರೀಕ್ಷಿಸಿದ ಪ್ರಗತಿ ಆಗಬಹುದಾದರೂ ಅದರ ವೇಗವು ಕಡಿಮೆಯಾಗಿರಬಹುದು. ಇನ್ನು ಮುಂದೆ ಉತ್ತಮ ಫಲಿತಾಂಶಗಳನ್ನು ಪಡೆಯಲು ನಿಮ್ಮ ಶ್ರಮ ಮತ್ತು ಸಮಯದಲ್ಲಿ ಸಮತೋಲನ ಕಾಪಾಡಿಕೊಳ್ಳಿ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂವಹನವು ನಿಮ್ಮ ವೃತ್ತಿ ಬದುಕಿನಲ್ಲಿ ಬಹುಮುಖ್ಯವಾಗಿದೆ. ಕುಟುಂಬ ಮತ್ತು ಸಂಬಂಧಗಳ ತಾಪಮಾನ ಹೇಗಿದೆ ನೋಡೋಣ. ಈ ದಿನ ಕುಟುಂಬದಲ್ಲಿ ವಿಶೇಷವಾಗಿ ಉತ್ತಮ ಸಂವಾದ ಮತ್ತು ಸಹಕಾರವನ್ನು ಕಂಡುಹಿಡಿಯಬಹುದು. ನಿಮ್ಮ ಸಂಬಂಧಗಳು ಹೆಚ್ಚು ಪ್ರಗತಿಯುತವಾಗಬಹುದು. ಆದರೆ ಇತರರೊಂದಿಗೆ ಚಿಂತನೆಗಳನ್ನು ಹಂಚಿಕೊಳ್ಳಲು ಎಚ್ಚರಿಕೆಯಿಂದಿರಿ. ನಿಮ್ಮ ಕುಟುಂಬದಲ್ಲಿ ಪ್ರೀತಿ ಮತ್ತು ಸಹಾನುಭೂತಿ ಹೆಚ್ಚಿಕೊಳ್ಳಬಹುದು. ಆರೋಗ್ಯದ ಬಗ್ಗೆ ಎಚ್ಚರಿಕೆಯಿಂದಿರಬೇಕಾದ ಸಮಯ ಇದೆಯೇ ನೋಡೋಣ. ಆರೋಗ್ಯದ ಮೇಲೆ ಹೆಚ್ಚಿನ ಗಮನ ಹರಿಸಬೇಕಾದ ಸಮಯ ಇದು. ನಿಮ್ಮ ಶರೀರಕ್ಕೆ ಸೂಕ್ತ ವಿಶ್ರಾಂತಿ ಮತ್ತು ಸಮಯ ಕಳೆಯುವುದು ಅಗತ್ಯ. ನೀವು ಖಿನ್ನತೆ ಅಥವಾ ಮನೋವೈಕಲ್ಯದಿಂದ ಬಳಲಿದರೆ ವಿಶ್ರಾಂತಿ ಮತ್ತು ಧ್ಯಾನವು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯ ಪರಿಣಾಮವನ್ನು ತರುವುದು. ಮನಸ್ಥಿತಿಯ ಸ್ಥಿತಿಗತಿಯ ಬಗ್ಗೆ ತಿಳಿದುಕೊಳ್ಳೋಣ. ಇಂದು ನಿಮ್ಮ ಮನಸ್ಥಿತಿಯಲ್ಲಿ ನೆಮ್ಮದಿಯುತ ಹಾಗೂ ಸ್ಥಿರವಾದ ಸ್ಥಿತಿಯನ್ನು ಕಾಣಬಹುದು. ನಿಮ್ಮ ಆತ್ಮವಿಶ್ವಾಸವು ಹೆಚ್ಚಾಗಿರುತ್ತದೆ. ಆದರೆ ಕೆಲವೊಮ್ಮೆ ನಿಮ್ಮ ನಿರ್ಧಾರಗಳನ್ನು ತಡವಾಗಿ ತೆಗೆದುಕೊಳ್ಳುವ ಮೊದಲು ಸೂಕ್ತ ಪರಿಶೀಲನೆಗೊಳಿಸಲು ಸಮಯವಿರಲಿ. ಧ್ಯಾನ ಮತ್ತು ಪವಿತ್ರ ಚಿಂತನೆಗಳು ನಿಮಗೆ ಶಾಂತಿಯನ್ನು ತರಬಹುದು. ಪ್ರೀತಿ ಮತ್ತು ವೈವಾಹಿಕ ಜೀವನ ಹೇಗಿದೆ ನೋಡೋಣ. ಪ್ರೀತಿ ಸಂಬಂಧದಲ್ಲಿ ನಿಮ್ಮ ನಿಷ್ಠೆ ಮತ್ತು ಪ್ರಾಮಾಣಿಕತೆಯು ಹೆಚ್ಚು ಬೆಳೆಯುತ್ತದೆ. ನೀವು ಪ್ರೀತಿಪಾತ್ರರೊಂದಿಗೆ ಸಮರ್ಪಿತ ಸಂವಾದವನ್ನು ಕಾಪಾಡಿಕೊಳ್ಳಲು ಸಾಧ್ಯವಿರುತ್ತದೆ. ದಾಂಪತ್ಯ ಜೀವನದಲ್ಲಿ ಕೆಲವು ಅಸಮಂಜಸ್ಯಗಳು ಬರುವುದಕ್ಕೆ ಅವಕಾಶವಿದೆ. ಆದರೆ ತಾಳ್ಮೆಯಿಂದ ಈ ಅಸಮತೋಲನವನ್ನು ಪರಿಹರಿಸಬಹುದು. ಇಂದು ನಿಮ್ಮ ದಿನ ಸುಖಕರವಾಗಿಸಲು ಯಾವುದನ್ನು ಪಾಲಿಸಬೇಕು ಎಂಬುದನ್ನು ನೋಡೋಣ. ಈ ದಿನ ನಿಮ್ಮ ಧೈರ್ಯವನ್ನು ಮತ್ತು ಸ್ಥಿರತೆಯನ್ನು ಹೆಚ್ಚಿಸಲು ದೇವರಿಗೆ ಪ್ರಾರ್ಥನೆ ಸಲ್ಲಿಸಿ. ಹಸಿರು ಬಣ್ಣವು ನಿಮಗೆ ಶಕ್ತಿ ಮತ್ತು ಸಮಾಧಾನವನ್ನು ತರಬಹುದು. ನಿಮ್ಮ ಲಕ್ಕಿ ಸಂಖ್ಯೆ 5. ಮುಂದಿನ ರಾಶಿ ಮಕರ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳೋಣ.
ಮಕರ ರಾಶಿಯ ದಿನ ಭವಿಷ್ಯವನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಧನಸ್ಥಿತಿಯ ಬೆಳವಣಿಗೆ ಹೇಗಿದೆ ಎಂಬುದನ್ನು ನೋಡೋಣ. ಈ ದಿನ ಮಕರ ರಾಶಿಯವರು ಹಣಕಾಸಿನ ವಿಷಯದಲ್ಲಿ ಏನಾದರೂ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಮಯವಿದೆ. ನೀವು ಮಾಡಿದ ಹೂಡಿಕೆಯಿಂದ ಉತ್ತಮ ಲಾಭವನ್ನು ಕಾಣಬಹುದು, ಆದರೆ ಅವುಗಳನ್ನು ವೈಶಾಲ್ಯವಾಗಿ ಪರಿಗಣಿಸಿ. ಖರ್ಚುಗಳನ್ನು ನಿರ್ವಹಿಸಲು ಹೆಚ್ಚು ಎಚ್ಚರಿಕೆಯಿಂದಿರಲು ಅಗತ್ಯವಿದೆ. ಹಣಕಾಸು ಸಲಹೆಗಾರರೊಂದಿಗೆ ಮಾತುಕತೆ ನಿಮ್ಮ ದೃಷ್ಟಿಕೋನವನ್ನು ಸ್ಪಷ್ಟಗೊಳಿಸಬಹುದು. ಉದ್ಯೋಗ ಹಾಗೂ ವೃತ್ತಿಯಲ್ಲಿ ಏನೆಲ್ಲ ನಡೆಯಬಹುದು ತಿಳಿದುಕೊಳ್ಳೋಣ. ಉದ್ಯೋಗದಲ್ಲಿ ನಿಮ್ಮ ಶ್ರಮವನ್ನು ಧೈರ್ಯದಿಂದ ಮುಂದುವರೆಸಿ. ನೀವು ಸಾಧಿಸುವ ಪ್ರಗತಿ ತಡವಾಗಿರಬಹುದು, ಆದರೆ ಇದರಿಂದ ಉತ್ತಮ ಫಲಿತಾಂಶಗಳು ನಿಮ್ಮ ಕಷ್ಟಪಟ್ಟು ಅನುಭವಿಸುವುದಕ್ಕೆ ನಂತರದಲ್ಲಿ ಸಾಧ್ಯವಾಗಬಹುದು. ನೌಕರಿಯಲ್ಲಿ ಹೊಸ ಅವಕಾಶಗಳನ್ನು ಸ್ವೀಕರಿಸಲು ಸಿದ್ಧರಾಗಿರಿ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂಬಂಧವು ನಿಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ತರುತ್ತದೆ. ಕುಟುಂಬ ಮತ್ತು ಸಂಬಂಧಗಳ ತಾಪಮಾನ ಹೇಗಿದೆ ನೋಡೋಣ. ಕುಟುಂಬದಲ್ಲಿ ಉತ್ತಮ ಸಮಯವನ್ನು ಕಳೆಯುವ ಅವಕಾಶವಿರುತ್ತದೆ. ನಿಮ್ಮ ಪ್ರೀತಿಯನ್ನು ಮತ್ತು ಸಹಾನುಭೂತಿಯನ್ನು ಕುಟುಂಬ ಸದಸ್ಯರಿಗೆ ತಲುಪಿಸಲು ಸಾಧ್ಯವಿದೆ. ಕೆಲವೊಮ್ಮೆ ವೈಯಕ್ತಿಕ ಸಂಬಂಧಗಳು ಹೆಚ್ಚು ಬೆಳೆಯಲು ಸಹಕಾರ ನೀಡುತ್ತವೆ, ಆದರೆ ಕೆಲವೊಮ್ಮೆ ಕೆಲವರು ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸಬಹುದು. ಶಾಂತಮಯ ಮಾತುಕತೆ ಹಾಗೂ ಸಂವಾದವು ಸಂತೋಷವನ್ನು ತರಬಹುದು. ಆರೋಗ್ಯದ ಬಗ್ಗೆ ಎಚ್ಚರಿಕೆಯಿಂದಿರಬೇಕಾದ ಸಮಯ ಇದೆಯೇ ನೋಡೋಣ. ಆರೋಗ್ಯದಲ್ಲಿ ನಿಮ್ಮ ದೇಹ ಮತ್ತು ಮನಸ್ಸಿನ ಆರೋಗ್ಯದ ಬಗ್ಗೆ ಹೆಚ್ಚು ಎಚ್ಚರಿಕೆಯಿಂದಿರಿ. ಉತ್ತಮ ಆಹಾರ ಪದ್ಧತಿಗಳನ್ನು ಅನುಸರಿಸಿ ಮತ್ತು ದಿನನಿತ್ಯ ವ್ಯಾಯಾಮ ಮಾಡಿರಿ. ಹೊತ್ತಾರೆನ್ಮತ್ತ ದೇಹದ ಆರೋಗ್ಯಕ್ಕೆ ಗಮನ ನೀಡಿದರೆ ಹೆಚ್ಚು ಆರೋಗ್ಯಕರವಾಗಿರಬಹುದು. ಮನಸ್ಥಿತಿಯ ಸ್ಥಿತಿಗತಿಯ ಬಗ್ಗೆ ತಿಳಿದುಕೊಳ್ಳೋಣ. ಇಂದು ನಿಮ್ಮ ಮನಸ್ಥಿತಿಯಲ್ಲಿ ಹೆಚ್ಚಿನ ಸ್ಥಿತಿಗತಿಯು ಕಾಣಬಹುದು. ನೀವೇಕೆಂದರೆ ನಿರ್ಣಯಗಳನ್ನು ಸರಿಯಾಗಿ ತೆಗೆದುಕೊಳ್ಳುವ ಸಾಧ್ಯತೆಗಳಿವೆ, ಆದರೆ ಉತ್ತಮ ಫಲಿತಾಂಶಗಳನ್ನು ಕಾಣಲು ಧೈರ್ಯ ಮತ್ತು ಶಾಂತ ಮನಸ್ಸಿನಿಂದ ನಿರ್ಧಾರಗಳನ್ನು ಕೈಗೊಳ್ಳಿ. ಧ್ಯಾನ ಮತ್ತು ಯೋಚನೆಗಳು ನಿಮ್ಮ ಮನಸ್ಥಿತಿಯನ್ನು ಉತ್ತಮಗೊಳಿಸಬಹುದು. ಪ್ರೀತಿ ಮತ್ತು ವೈವಾಹಿಕ ಜೀವನ ಹೇಗಿದೆ ನೋಡೋಣ. ಪ್ರೀತಿಯಲ್ಲಿ ನಿಮ್ಮ ಭಾವನೆಗಳು ಪ್ರಬಲವಾಗಬಹುದು. ನೀವು ಪ್ರೀತಿ ಪಾತ್ರರೊಂದಿಗೆ ಉತ್ತಮ ಸಂವಾದಗಳನ್ನು ನಡೆಸಬಹುದು. ದಾಂಪತ್ಯದಲ್ಲಿ ನಿಮ್ಮ ಪ್ರಾಮಾಣಿಕತೆ ಮತ್ತು ಸಪೋರ್ಟ್ ಹೆಚ್ಚಿಸಿಕೊಳ್ಳಿ. ಪರಸ್ಪರ ಗೌರವ ಮತ್ತು ಧೈರ್ಯವನ್ನು ಹೆಚ್ಚಿಸುವುದು ಸಂಬಂಧದ ಬೆಳವಣಿಗೆಯೊಂದಿಗೆ ಮುಖ್ಯವಾಗಿರುತ್ತದೆ. ಇಂದು ನಿಮ್ಮ ದಿನ ಸುಖಕರವಾಗಿಸಲು ಯಾವುದನ್ನು ಪಾಲಿಸಬೇಕು ಎಂಬುದನ್ನು ನೋಡೋಣ. ಈ ದಿನ ದೇವರಿಗೆ ಪೂಜೆ ಸಲ್ಲಿಸಿ. ಧ್ಯಾನದಲ್ಲಿ ತಮ್ಮ ಮನಸ್ಸು ಮತ್ತು ಹೃದಯವನ್ನು ನೆಮ್ಮದಿಗೊಳಿಸಲು ಪ್ರಯತ್ನಿಸಿ. ನಿಮ್ಮ ಲಕ್ಕಿ ಬಣ್ಣ ನೀಲಿ. ಲಕ್ಕಿ ಸಂಖ್ಯೆ 4. ಮುಂದಿನ ರಾಶಿ ಕುಂಭರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಕುಂಭರಾಶಿಯ ದಿನ ಭವಿಷ್ಯವನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಧನಸ್ಥಿತಿಯ ಬೆಳವಣಿಗೆ ಹೇಗಿದೆ ಎಂಬುದನ್ನು ನೋಡೋಣ. ಈ ದಿನ ಕುಂಭರಾಶಿಯವರು ಹಣಕಾಸಿನ ವಿಚಾರದಲ್ಲಿ ಹೆಚ್ಚು ಎಚ್ಚರಿಕೆಯಿಂದಿರುವ ಅಗತ್ಯವಿದೆ. ಅನಿರೀಕ್ಷಿತ ಖರ್ಚುಗಳು ಅಥವಾ ಆರ್ಥಿಕ ವ್ಯತ್ಯಯಗಳು ಕಾಣಿಸಬಹುದು, ಆದ್ದರಿಂದ ಖರ್ಚುಗಳನ್ನು ಚರ್ಚೆ ಮಾಡಿ ಮಾತ್ರ ಮುಂದುವರಿಯಿರಿ. ಹೂಡಿಕೆಗೆ ಸಂಬಂಧಿಸಿದಂತೆ ಸುಧಾರಿತ ಯೋಜನೆಗಳನ್ನು ರೂಪಿಸಲು ಇದು ಉತ್ತಮ ಸಮಯವಲ್ಲ. ಹಳೆಯ ಸಾಲಗಳನ್ನು ಮುಗಿಸಲು ಅವಕಾಶ ಸಿಗಬಹುದು. ಉದ್ಯೋಗ ಹಾಗೂ ವೃತ್ತಿಯಲ್ಲಿ ಏನೆಲ್ಲ ನಡೆಯಬಹುದು ತಿಳಿದುಕೊಳ್ಳೋಣ. ಉದ್ಯೋಗದಲ್ಲಿ ನೀವು ನಿರೀಕ್ಷಿಸಿದ ಪ್ರಗತಿಯನ್ನು ಇತ್ತೀಚೆಗೆ ಕಾಣದಿದ್ದರೂ ಇನ್ನು ಮುಂದೆ ಉತ್ತಮ ಅವಕಾಶಗಳನ್ನು ಹಿಡಿಯಲು ಸಿದ್ಧರಾಗಿ ಇದ್ದೀರಿ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಬೆಳೆಸಿ. ನಿಮ್ಮ ಧೈರ್ಯ ಹಾಗೂ ಶ್ರಮವು ಮುಂದಿನ ದಿನಗಳಲ್ಲಿ ಫಲ ಕೊಡುತ್ತದೆ. ಉದ್ಯಮದಲ್ಲಿ ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಇದು ಉತ್ತಮ ಸಮಯವಿಲ್ಲ. ಕುಟುಂಬ ಮತ್ತು ಸಂಬಂಧಗಳ ತಾಪಮಾನ ಹೇಗಿದೆ ನೋಡೋಣ. ಈ ದಿನ ಕುಟುಂಬದಲ್ಲಿ ಸಂತೋಷವು ಹೆಚ್ಚಿದಂತೆ ಕಾಣುತ್ತದೆ. ನಿಮ್ಮ ಪ್ರೀತಿಯನ್ನು ಮತ್ತು ಭಾವನೆಗಳನ್ನು ಕುಟುಂಬದ ಸದಸ್ಯರಿಗೆ ತಲುಪಿಸಲು ಅವಕಾಶವಿರುತ್ತದೆ. ವೈಯಕ್ತಿಕ ಸಂಬಂಧಗಳಲ್ಲಿ ಏನಾದರೂ ಅಪಘಾತಗಳನ್ನು ನಿವಾರಿಸಲು ಉತ್ತಮ ಸಮಯವಿದು. ನಿಮ್ಮ ಶಾಂತಿಯುತ ಸಂವಾದವು ಕುಟುಂಬದಲ್ಲಿಯ ಸಹಕಾರವನ್ನು ಹೆಚ್ಚಿಸಬಹುದು. ಆರೋಗ್ಯದ ಬಗ್ಗೆ ಎಚ್ಚರಿಕೆಯಿಂದಿರಬೇಕಾದ ಸಮಯ ಇದೆಯೇ ನೋಡೋಣ. ಆರೋಗ್ಯದಲ್ಲಿ ನೀವು ತುಂಬಾ ಜಾಗರೂಕರಾಗಿರಬೇಕಾದ ಸಮಯವಿದು. ದೇಹದಲ್ಲಿ ಕಿರಿಕಿರಿ ಅಥವಾ ಅನಾರೋಗ್ಯದ ಲಕ್ಷಣಗಳು ಕಾಣಿಸಬಹುದು, ಆದ್ದರಿಂದ ನಿಮ್ಮ ಆಹಾರ ಪದ್ಧತಿಯ ಮೇಲೆ ಹೆಚ್ಚಿನ ಗಮನ ಹರಿಸಿ. ವ್ಯಾಯಾಮ ಮತ್ತು ವಿಶ್ರಾಂತಿ ನಿಮ್ಮ ಆರೋಗ್ಯವನ್ನು ಕಾಪಾಡುತ್ತದೆ. ಮನಸ್ಥಿತಿಯ ಸ್ಥಿತಿಗತಿಯ ಬಗ್ಗೆ ತಿಳಿದುಕೊಳ್ಳೋಣ. ಇಂದು ನಿಮ್ಮ ಮನಸ್ಸಿನಲ್ಲಿ ಏನು ದೃಷ್ಟಿಕೋನಗಳು ಹೊಸದಾಗಿ ಬರುವ ಸಾಧ್ಯತೆ ಇದೆ. ನಿಮ್ಮ ಆತ್ಮವಿಶ್ವಾಸವು ಏರಿಕೆಯಾಗಲಿದೆ, ಆದರೆ ಹೆಚ್ಚು ತ್ವರಿತ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರಿಂದ ತಪ್ಪುಗಳನ್ನು ಮಾಡಬಹುದು. ಧ್ಯಾನ ಮತ್ತು ಯೋಚನೆಗಳು ನಿಮಗೆ ಆಳವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತವೆ. ಪ್ರೀತಿ ಮತ್ತು ವೈವಾಹಿಕ ಜೀವನ ಹೇಗಿದೆ ನೋಡೋಣ. ಪ್ರೀತಿಯಲ್ಲಿರುವವರು ತಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಮಯ ಕಳೆಯಲು ಅವಕಾಶವಿರುತ್ತದೆ. ಸಂಬಂಧಗಳಲ್ಲಿ ಹೆಚ್ಚಿನ ಪ್ರೀತಿ ಹಾಗೂ ಭಾವನಾತ್ಮಕ ಆಳತೆ ಬೆಳೆಯಬಹುದು. ದಾಂಪತ್ಯದಲ್ಲಿ ಹೆಚ್ಚಿನ ಸಾಮರಸ್ಯ ಮತ್ತು ಪರಸ್ಪರ ಗೌರವವು ಹೆಚ್ಚಿಸಬಹುದು. ನಿಮ್ಮ ಪ್ರಾಮಾಣಿಕತೆ ಹಾಗೂ ನಿಷ್ಠೆ ಬಲಪಡಿಸುತ್ತದೆ.
ಇಂದು ನಿಮ್ಮ ದಿನ ಸುಖಕರವಾಗಿಸಲು ಯಾವುದನ್ನು ಪಾಲಿಸಬೇಕು ಎಂಬುದನ್ನು ನೋಡೋಣ. ಈ ದಿನ ಶಾಂತಿಯುತ ಚಿಂತನೆಗಳನ್ನು ಅನುಸರಿಸಿ. ನಿಮ್ಮ ಲಕ್ಕಿ ಬಣ್ಣ ಲಾಲಿ, ಲಕ್ಕಿ ಸಂಖ್ಯೆ 7. ಮುಂದಿನ ರಾಶಿ ಮೀನರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಮೀನರಾಶಿಯ ದಿನ ಭವಿಷ್ಯವನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಧನಸ್ಥಿತಿಯ ಬೆಳವಣಿಗೆ ಹೇಗಿದೆ ಎಂಬುದನ್ನು ನೋಡೋಣ. ಈ ದಿನ ಮೀನರಾಶಿಯವರು ಹಣಕಾಸು ವಿಷಯದಲ್ಲಿ ಎಚ್ಚರಿಕೆಯಿಂದಿರಬೇಕಾದ ಸಮಯವಿದು. ಅನಿರೀಕ್ಷಿತ ಖರ್ಚುಗಳು ಸಂಭವಿಸಬಹುದು. ಆದ್ದರಿಂದ ಖರ್ಚುಗಳನ್ನು ನಿಯಂತ್ರಿಸಲು ಹಾಗೂ ಹೂಡಿಕೆಗೆ ಸಂಬಂಧಿಸಿದ ನಿರ್ಧಾರಗಳನ್ನು ವಿವೇಕದಿಂದ ತೆಗೆದುಕೊಳ್ಳಲು ಅಗತ್ಯವಿದೆ. ಆದರ್ಶವಾಗಿ ಹಣಕಾಸಿನ ಸ್ಥಿತಿಯನ್ನು ಹೆಚ್ಚು ಸಮರ್ಥವಾಗಿ ನಿರ್ವಹಿಸುವುದು ನಿಮಗೆ ಸಹಕಾರಿಯಾಗಿದೆ. ಉದ್ಯೋಗ ಹಾಗೂ ವೃತ್ತಿಯಲ್ಲಿ ಏನೆಲ್ಲ ನಡೆಯಬಹುದು ತಿಳಿದುಕೊಳ್ಳೋಣ. ಉದ್ಯೋಗದಲ್ಲಿ ಉತ್ತಮ ಸಾಧ್ಯತೆಗಳು ಎದುರಾಗಬಹುದು, ಆದರೆ ಯಾವುದಾದರೂ ತೊಡಕುಗಳು ಬರುತ್ತಾರೆ ಎಂದು ಚಿಂತಿಸುವ ಅಗತ್ಯವಿದೆ. ಧೈರ್ಯ ಹಾಗೂ ಶ್ರಮದಿಂದ ಕೆಲಸ ಮುಂದುವರಿಸಿ. ಕೆಲವೊಮ್ಮೆ ನಿಮ್ಮ ಶ್ರಮ ಸಾಕಾರವಾಗದಿರುವುದನ್ನು ಕಂಡರೂ ಮುಂದಿನ ಸಮಯದಲ್ಲಿ ಪ್ರಯೋಜನಗಳನ್ನು ಕಾಣಬಹುದು. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳಿ. ಕುಟುಂಬ ಮತ್ತು ಸಂಬಂಧಗಳ ತಾಪಮಾನ ಹೇಗಿದೆ ನೋಡೋಣ. ಈ ದಿನ ಕುಟುಂಬದಲ್ಲಿ ಯಾವುದೇ ರೀತಿಯ ವಿವಾದಗಳು ನಿವಾರಣೆಯಾಗಬಹುದು. ನಿಮ್ಮ ಹೃದಯಪೂರ್ವಕ ಸಂವಾದವು ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಉತ್ತಮ ಸಂಬಂಧಗಳನ್ನು ತಲುಪಬಹುದು. ನೀವು ವೈಯಕ್ತಿಕ ಸಂಬಂಧಗಳಲ್ಲಿ ಹೆಚ್ಚಿನ ಪ್ರೀತಿ ಮತ್ತು ಸಹಾನುಭೂತಿ ತಲುಪಿದರೆ ಅದು ನಿಮ್ಮ ಜ್ಞಾನ ಮತ್ತು ವಿವೇಕವನ್ನು ಹೆಚ್ಚಿಸುತ್ತದೆ. ಆರೋಗ್ಯದ ಬಗ್ಗೆ ಎಚ್ಚರಿಕೆಯಿಂದಿರಬೇಕಾದ ಸಮಯ ಇದೆಯೇ ನೋಡೋಣ. ಆರೋಗ್ಯದಲ್ಲಿ ನಿಮ್ಮ ದೇಹ ಮತ್ತು ಮನಸ್ಸಿನ ಮೇಲೆ ಹೆಚ್ಚಿನ ಗಮನ ಹರಿಸಬೇಕಾದ ಸಮಯವಿದು. ನೀವು ಹೆಚ್ಚು ದಿನಚರಿ ಮತ್ತು ಆರೋಗ್ಯಕರ ಆಹಾರ ಪದ್ಧತಿಗಳನ್ನು ಅನುಸರಿಸು. ವ್ಯಾಯಾಮ ಮತ್ತು ವಿಶ್ರಾಂತಿಯನ್ನು ಸಮತೋಲನದಿಂದ ಕೈಗೊಳ್ಳಿ. ನಿಮ್ಮ ಶರೀರವನ್ನು ಶಕ್ತಿಯುತ ಮತ್ತು ಆರೋಗ್ಯಕರವಾಗ ಇಡಲು ಅಗತ್ಯವಿರುವ ಕ್ರಮಗಳನ್ನು ತೆಗೆದುಕೊಳ್ಳಿ. ಮನಸ್ಥಿತಿಯ ಸ್ಥಿತಿಗತಿಯ ಬಗ್ಗೆ ತಿಳಿದುಕೊಳ್ಳೋಣ. ಇಂದು ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಗೊಂದಲ ಅಥವಾ ಅನಿಶ್ಚಿತತೆ ಇದ್ದರೂ ಧೈರ್ಯದಿಂದ ಮತ್ತು ತಾಳ್ಮೆಯಿಂದ ಸಮಸ್ಯೆಗಳನ್ನು ಪರಿಹರಿಸಬಹುದು. ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಲು ಧ್ಯಾನ, ಯೋಚನೆ ಅಥವಾ ಉತ್ತಮ ಪುಸ್ತಕಗಳನ್ನು ಓದಲು ಇದು ಸೂಕ್ತ ಸಮಯವಿದೆ. ನಿಮ್ಮ ಸ್ಥಿತಿಗತಿಯನ್ನು ಶಾಂತಿಸಿಕೊಳ್ಳಲು ಸಮಯ ಮೀಸಲಿಡಿ. ಪ್ರೀತಿ ಮತ್ತು ವೈವಾಹಿಕ ಜೀವನ ಹೇಗಿದೆ ನೋಡೋಣ. ಪ್ರೀತಿಯಲ್ಲಿರುವವರು ತಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಂಬಂಧವನ್ನು ನಿರ್ವಹಿಸಲು ಸಾಧ್ಯವಿದೆ. ಪ್ರೀತಿ ಪಾತ್ರರೊಂದಿಗೆ ಯಾವುದೇ ಧೋರಣೆಗಳನ್ನು ಸರಿಯಾಗಿ ವಿನಿಮಯ ಮಾಡಿಕೊಳ್ಳಲು ಸಾಧ್ಯವಾಗಬಹುದು. ದಾಂಪತ್ಯದಲ್ಲಿ ಸಹಾನುಭೂತಿ ಮತ್ತು ಸಮರ್ಪಣೆ ಹೆಚ್ಚಿಸಲು ಇದು ಉತ್ತಮ ಸಮಯವಿದೆ. ನೀವು ಪರಸ್ಪರ ಬೆಂಬಲವನ್ನು ನೀಡಿದರೆ ನಿಮ್ಮ ಸಂಬಂಧ ಹೆಚ್ಚು ಹೃದಯಪೂರ್ವಕವಾಗಿರುತ್ತದೆ. ಇಂದು ನಿಮ್ಮ ದಿನ ಸುಖಕರವಾಗಿಸಲು ಯಾವುದನ್ನು ಪಾಲಿಸಬೇಕು ಎಂಬುದನ್ನು ನೋಡೋಣ. ಈ ದಿನ ನಿಮ್ಮ ಧೈರ್ಯವನ್ನು ಹೆಚ್ಚಿಸಲು ಶಾಂತಿಯುತ ಚಿಂತನೆಗಳನ್ನು ಅನುಸರಿಸಿ. ನಿಮ್ಮ ಲಕ್ಕಿ ಬಣ್ಣ ಹಸಿರು, ಲಕ್ಕಿ ಸಂಖ್ಯೆ 3.